ನನ್ನ ಹೆಂಡತಿ ಮನೆ ಬಿಟ್ಟು ಹೋಯ್ತೀನಿ ಅಂತಾಳೆ, ಏನಂತ ಗೊತ್ತಿಲ್ಲ. ಆಮೇಲೆ ಮೊನ್ನೆ ನೇಣ ಹಾಕೊಂಡಿದ್ಲು, ಯಾಕೆಲ್ಲ ಏನ್ ಮಾಡಿ ವಿಡಿಯೋ ಮಾಡ್ಬೇಡ, ಸುಮ್ನೆ ಇರಲಿಲ್ಲ. ವಿಡಿಯೋ ಮಾಡ್ಬೇಡ, ಸುಮ್ನೆ ಇರು, ಸುಮ್ನೆ ಇರು. ವಿಡಿಯೋ ಮಾಡ್ಬೇಡ. ನೋಡಿ ಹೇಳ್ತಾ ಇದೀನಿ, ಸಾಕಪ್ಪ ಸಾಕು. ನಿನ್ನ ಹತ್ರ ಇನ್ನು ಅನ್ಭವಿಸ್ಕೊಂಡು ಸಾಯಕ್ಕಾಗಲ್ಲ. ಅನ್ಭವಿಸ್ಕೊಂಡು ಸಾಯಿ ನಾನು. ಅಂದ್ರೆ ಬೇಡ ನೀನ್ ನನ್ಗೆ. ಹೋಗ್ತಾನೆ ಎಷ್ಟು ಅಂತ ನಿನ್ ಜೊತೆ ಬಿಟ್ರ ಸುಮ್ನೆ. ಬೇಡವೇ ಬೇಡ ನನ್ಗೆ. ಸಾಯಕ್ಕಾಗಲ್ಲ ನಿನ್ನ ಹತ್ರ. ದೇವ್ರ ಎಷ್ಟು ಅಂತ ನಿನ್ನ ಹತ್ರ ನಾನು ಅನ್ಸರ್ಸ್ಕೊಂಡು ಹೋಗಿ. ನಾನು ಏನು ಅಂದಿಲ್ಲ ನಿಂಗೆ. ಅಂತ ಪಾಪಮ್ಮ ಅವ್ರು ಯಾರು ಸ್ಟೋರಿ ಎತ್ಕೊಂಡ್ ಮಾಡಿದಾರೆ, ಎಂತೆಂತ ಮಾತುಗಳಂತ ಇದಾರೆ ಗೊತ್ತಾ. ಎಲ್ಲ ಹೇಳಿದ್ರು ಬರೀ 2-3 ತಿಂಗಳು ಅಷ್ಟೇ ಇವ್ರು ನೋಡ್ಕೊಳ್ಳೋದು ಅಂತ. ನೀನ್ ಹೆಂಗೆ ಮಾಡ್ತಿದ್ಯಾ ನನಗೆ ಗೊತ್ತು. ಸುಮ್ನಿರೋ, ಪರವಾಗಿಲ್ಲ. ನನ್ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಟ್ಟೈತಿ, ಇನ್ನೂ ಹೋಗ್ಬಿಡ್ಲಿ ಪರವಾಗಿಲ್ಲ. ಬಿಡ ಮತ್ತೇರಿಗೆ ನೀನೇನ್ ಗಂಡ್ಸ ಗಾಂಡುನ ಅಂಥೇಳಿ ನಾನು ಕೇಳ್ತಾ ಇಲ್ಲ ಮಂಜೋಣ. ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಆ ಲೀಲಾ ಹೋಗ್ಬೇಕಂತ ಹೇಳ್ತಿದ್ದಾಳಲ್ಲ, ಬಿಟ್ಬಿಡು ಹೋಗ್ಲಿ. ಅವಳು ಇಷ್ಟಕ್ಕೆ ಅವಳು ಬದುಕೊಳ್ಳಿ. ಇವಾಗ ಸಂಜು ಆಯಿತು, ಈಗ ಇವನೊಂದಾರೋ ಒಂದು ಗಿಂಜು ಪಿಂಜು ಯಾರಾದರೂ ಸಿಗ್ತಾರೆ. ನೀನು ಯಾಕೆ ಇಷ್ಟೊಂದು ಗಂಡಸ್ತನಕ್ಕೆ ಒಂದು ಕೇವಲ ತರ್ತಿದ್ಯಾ ಅಂತ ಚೆನ್ನಾಗಿ ಮಾತಾಡ್ಕೊಳ್ತಾ ಇದ್ದಾರೆ. ನೀನು ಗಂಡಸ ಗಾಂಡುನ ಅಂತ ಕೂಡ ಕೇಳೋಕೆ ಶುರು ಮಾಡ್ಕೊಬಿಟ್ಟಿದ್ದಾರೆ. ಇಷ್ಟು ಕಷ್ಟಪಟ್ಟು ಕಾಲಿಗೆ ಬಿದ್ದು ಕಾರೆಲ್ಲ ಮಾರ್ಕೊಂಡು ಕರ್ಕೊಂಬಂದೆ. ಅವಳು ಇಷ್ಟೆಲ್ಲ ಆದಮೇಲೆ ಏನು ಮಾಡಬೇಕು? ನೆಮ್ಮದಿಯಾಗಿ ಬಾಳಿ ಬದುಕಬೇಕು. ಅಥವಾ ನೀನು ಸರಿ ಇಲ್ವಾ, ಅವಳು ಸರಿ ಇಲ್ವಾ, ಅಥವಾ ನಿಮ್ಮಿಬ್ಬರು ಸರಿ ಇಲ್ವಾ? ಎಲ್ಲರ ಫ್ಯಾಮಿಲಿಗೂ ನಿಮ್ಮ ನೋಡಿ 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 ಅಸಹ್ಯ ಅನಿಸ್ಬಿಟ್ಟಿದೆ. ದಯವಿಟ್ಟು ನೀವೇನಾದರೂ ಮಾಡ್ಕೊಳ್ಳಿ, ಸೋಷಿಯಲ್ ಮೀಡಿಯಾಗೆ ಬರಬೇಡಿ ಕಣ್ರು. ಆಗ್ತಾ ಇಲ್ಲ. ಅದು ಒಂದು 4-5 ಜನದ ಹೆಸರಿದೆ, ಅದನ್ನ ಈಗ ಸದ್ಯಕ್ಕೆ ಹೇಳಲ್ಲ, ಆಮೇಲೆ ಹೇಳ್ತೀನಿ. ಇವ್ರದೆಲ್ಲ ನೋಡಿ 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 ಬೇಸತ್ತು ಹೋಗ್ಬಿಟ್ಟಿದೀವಿ. ಜನರು ನಮ್ಮ ಕೈಲಿ ಆಗ್ತಾ ಇಲ್ಲ. ದಯವಿಟ್ಟು ಮಂಜಣ್ಣ, ನಿನ್ ಕಾಲಿಗಾದ್ರೂ ಬೀಳ್ತೀನಿ, ಒಂದು ನಿರ್ಧಾರಕ್ಕೆ ಬಾ. ಇಲ್ಲ ಹೋಗು, ಟಿಕೆಟ್ ಬುಕ್ ಮಾಡ್ಕೊಡ್ತೀನಿ, ಕೈಲಾಸಕ್ಕೆ ಹೋಗು, ನಿತ್ಯಾನಂದನ ಹತ್ರ ಆದ್ರೂ ಹೋಗು, ಅಲ್ಲಿ ನೆಮ್ಮದಿಯಾಗಿರ್ಬೋದು ಆಯ್ತಾ. ಈ ಗೋಳು, ಈ ಟಾರ್ಚರು, ಈ ನೋವು ತಡ್ಕೊಳಕ್ ಆಗ್ತಾ ಇಲ್ಲ ಮಂಜುವಣ್ಣ. ಪ್ಲೀಸ್ ನಿನ್ ಕಾಲಿಗೆ ಬೀಳ್ತೀನಿ, ಏನಾದ್ರೂ ಒಂದು ನಿರ್ಧಾರಕ್ಕೆ ಬಾ ಮಂಜುವಣ್ಣ ಪ್ಲೀಸ್. ಆಗ್ತಿಲ್ಲ ಮಂಜುವಣ್ಣ. ಲೀಲಾಕ ನಮಸ್ಕಾರ. ನನ್ನ ಹೆಂಡತಿ ಮನೆ ಬಿಟ್ಟು ಹೋಯ್ತೀನಿ ಅಂತಾಳೆ, ಏನಂತ ಗೊತ್ತಿಲ್ಲ. ಆಮೇಲೆ ಮೊನ್ನೆ ನೇಣ ಹಾಕೊಂಡಿದ್ಲು, ಯಾಕೆಲ್ಲ ಏನ್ ಮಾಡಿ ವಿಡಿಯೋ ಮಾಡ್ಬೇಡ, ಸುಮ್ನೆ ಇರಲಿಲ್ಲ. ವಿಡಿಯೋ ಮಾಡ್ಬೇಡ, ಸುಮ್ನೆ ಇರು, ವಿಡಿಯೋ ಮಾಡ್ತಿದ್ಯಾ. ಸುಮ್ನೆ ಇರು. ವಿಡಿಯೋ ಮಾಡ್ಬೇಡ. ನೋಡಿ ಹೇಳ್ತಾ ಇದೀನಿ, ಸಾಕಪ್ಪ ಸಾಕು. ನಿನ್ನ ಹತ್ರ ಇನ್ನು ಅನ್ಭವಿಸ್ಕೊಂಡು ಸಾಯಕ್ಕಾಗಲ್ಲ. ಅನ್ಭವಿಸ್ಕೊಂಡು ಸಾಯಿ ನಾನು. ಅಂದ್ರೆ ಬೇಡ ನೀನ್ ನನ್ಗೆ. ಹೋಗ್ತಾನೆ ಎಷ್ಟು ಅಂತ ನಿನ್ ಜೊತೆ ಬಿಟ್ರ ಸುಮ್ನೆ. ಬೇಡವೇ ಬೇಡ ನನ್ಗೆ. ಸಾಯಕ್ಕಾಗಲ್ಲ ನಿನ್ನ ಹತ್ರ. ದೇವ್ರ ಎಷ್ಟು ಅಂತ ನಿನ್ನ ಹತ್ರ ನಾನು ಅನ್ಸರ್ಸ್ಕೊಂಡು ಹೋಗಿ. ನಾನು ಏನು ಅಂದಿಲ್ಲ ನಿಂಗೆ. ಅಂತ ಪಾಪಮ್ಮ ಅವ್ರು ಯಾರು ಸ್ಟೋರಿ ಎತ್ಕೊಂಡ್ ಮಾಡಿದಾರೆ, ಎಂತೆಂತ ಮಾತುಗಳಂತ ಇದಾರೆ ಗೊತ್ತಾ. ಎಲ್ಲ ಹೇಳಿದ್ರು ಬರೀ 2-3 ತಿಂಗಳು ಅಷ್ಟೇ ಇವ್ರು ನೋಡ್ಕೊಳ್ಳೋದು ಅಂತ. ನೀನ್ ಹೆಂಗೆ ಮಾಡ್ತಿದ್ಯಾ ನನಗೆ ಗೊತ್ತು. ಸುಮ್ನಿರೋ, ಪರವಾಗಿಲ್ಲ. ನನ್ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಟ್ಟೈತಿ, ಇನ್ನೂ ಹೋಗ್ಬಿಡ್ಲಿ ಪರವಾಗಿಲ್ಲ. ಬಿಡ ಮತ್ತೇರಿಗೆ ನೀನೇನ್ ಗಂಡ್ಸ ಗಾಂಡುನ ಅಂಥೇಳಿ ನಾನು ಕೇಳ್ತಾ ಇಲ್ಲ ಮಂಜೋಣ. ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಆ ಲೀಲಾ ಹೋಗ್ಬೇಕಂತ ಹೇಳ್ತಿದ್ದಾಳಲ್ಲ, ಬಿಟ್ಬಿಡು ಹೋಗ್ಲಿ. ಅವಳು ಇಷ್ಟಕ್ಕೆ ಅವಳು ಬದುಕೊಳ್ಳಿ. ಇವಾಗ ಸಂಜು ಆಯಿತು, ಈಗ ಇವನೊಂದಾರೋ ಒಂದು ಗಿಂಜು ಪಿಂಜು ಯಾರಾದರೂ ಸಿಗ್ತಾರೆ. ನೀನು ಯಾಕೆ ಇಷ್ಟೊಂದು ಗಂಡಸ್ತನಕ್ಕೆ ಒಂದು ಕೇವಲ ತರ್ತಿದ್ಯಾ ಅಂತ ಚೆನ್ನಾಗಿ ಮಾತಾಡ್ಕೊಳ್ತಾ ಇದ್ದಾರೆ. ನೀನು ಗಂಡಸ ಗಾಂಡುನ ಅಂತ ಕೂಡ ಕೇಳೋಕೆ ಶುರು ಮಾಡ್ಕೊಬಿಟ್ಟಿದ್ದಾರೆ. ಇಷ್ಟು ಕಷ್ಟಪಟ್ಟು ಕಾಲಿಗೆ ಬಿದ್ದು ಕಾರೆಲ್ಲ ಮಾರ್ಕೊಂಡು ಕರ್ಕೊಂಬಂದೆ. ಅವಳು ಇಷ್ಟೆಲ್ಲ ಆದಮೇಲೆ ಏನು ಮಾಡಬೇಕು? ನೆಮ್ಮದಿಯಾಗಿ ಬಾಳಿ ಬದುಕಬೇಕು. ಅಥವಾ ನೀನು ಸರಿ ಇಲ್ವಾ, ಅವಳು ಸರಿ ಇಲ್ವಾ, ಅಥವಾ ನಿಮ್ಮಿಬ್ಬರು ಸರಿ ಇಲ್ವಾ? ಎಲ್ಲರ ಫ್ಯಾಮಿಲಿಗೂ ನಿಮ್ಮ ನೋಡಿ 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 ಅಸಹ್ಯ ಅನಿಸ್ಬಿಟ್ಟಿದೆ. ದಯವಿಟ್ಟು ನೀವೇನಾದರೂ ಮಾಡ್ಕೊಳ್ಳಿ, ಸೋಷಿಯಲ್ ಮೀಡಿಯಾಗೆ ಬರಬೇಡಿ ಕಣ್ರು. ಆಗ್ತಾ ಇಲ್ಲ. ಅದು ಒಂದು 4-5 ಜನದ ಹೆಸರಿದೆ, ಅದನ್ನ ಈಗ ಸದ್ಯಕ್ಕೆ ಹೇಳಲ್ಲ, ಆಮೇಲೆ ಹೇಳ್ತೀನಿ. ಇವ್ರದೆಲ್ಲ ನೋಡಿ 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 ಬೇಸತ್ತು ಹೋಗ್ಬಿಟ್ಟಿದೀವಿ. ಜನರು ನಮ್ಮ ಕೈಲಿ ಆಗ್ತಾ ಇಲ್ಲ. ದಯವಿಟ್ಟು ಮಂಜಣ್ಣ, ನಿನ್ ಕಾಲಿಗಾದ್ರೂ ಬೀಳ್ತೀನಿ, ಒಂದು ನಿರ್ಧಾರಕ್ಕೆ ಬಾ. ಇಲ್ಲ ಹೋಗು, ಟಿಕೆಟ್ ಬುಕ್ ಮಾಡ್ಕೊಡ್ತೀನಿ, ಕೈಲಾಸಕ್ಕೆ ಹೋಗು, ನಿತ್ಯಾನಂದನ ಹತ್ರ ಆದ್ರೂ ಹೋಗು, ಅಲ್ಲಿ ನೆಮ್ಮದಿಯಾಗಿರ್ಬೋದು ಆಯ್ತಾ.
ಈ ಗೋಳು, ಈ ಟಾರ್ಚರು, ಈ ನೋವು ತಡ್ಕೊಳಕ್ ಆಗ್ತಾ ಇಲ್ಲ ಮಂಜು ಅಣ್ಣ. ಪ್ಲೀಸ್ ನಿನ್ ಕಾಲಕ್ಕೆ ಬೀಳ್ತೀನಿ, ಏನಾದ್ರೂ ಒಂದು ನಿರ್ಧಾರಕ್ಕೆ ಬಾ ಮಂಜು ಅಣ್ಣ ಪ್ಲೀಸ್. ಆಗ್ತಿಲ್ಲ ಮಂಜು ಅಣ್ಣ. ಲೀಲಾಕ ನಮಸ್ಕಾರ.